ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ 25 ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಕುಮಾರಸ್ವಾಮಿ ನನ್ನನ್ನ ಪ್ರಶ್ನೆ ಮಾಡ್ತಾನೆ, ಮೊದಲು ನಿನ್ನ ಸಹೋದರನ ಲೆಕ್ಕ ಕೊಡು, ಇದರಲ್ಲಿ ಮುಚ್ಚು ಮರೆ ಇಲ್ಲ, ಎಲ್ಲ ಲೆಕ್ಕಾಚಾರ ಬರಲಿ ಅಂತ ಕಿಡಿಕಾರಿದ್ದಾರೆ. ಆಸ್ತಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂದಿರುವ ಡಿಕೆ ಮಾತಿಗೆ ಎಚ್.ಡಿ.ಕೆ. ಗರಂ ಆಗಿದ್ದಾರೆ. ನಾನು ಬಿಡುಗಡೆ ಮಾಡಿದ್ರೆ ಭಗವದ್ಗೀತೆಯ ಡಬಲ್ ಸಂಪುಟ ಆಗುತ್ತೆ, ಈ ಮನುಷ್ಯ ಮಾಡಿರೋ ಅವ್ಯವಹಾರಗಳು ಸಂಪುಟಗಳೇ ಆಗ್ತವೆ ಅಂತ ಕಿಡಿಕಾರಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಡಿಕೆ ಮನಸ್ಸಿನ ಮೇಲೆ ಹಿಡಿತ ಸಡಿಲ ಆಗಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಅವ್ರ ಮಾತನ್ನ ನೋಡಿದ್ರೆ ನನಗೆ ಆಶ್ಚರ್ಯ, ಅವ್ರ ಪರಿಸ್ಥಿತಿ ನೋಡಿದಾಗ ನನಗೆ ಅಯ್ಯೋ ಅನ್ನಿಸುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಪಾದಯಾತ್ರೆ ಸಂದರ್ಭದಲ್ಲಿ ಡಿಕೆ ಆಸ್ತಿ ಬಗ್ಗೆ ಕೇಳ್ತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇಡೀ ರಾಜ್ಯದಲ್ಲಿ ದಲಿತರ ಭೂಮಿ ಅವರ ಹೆಸರಿನಲ್ಲಿದ್ದ 14 ಸೈಟ್ ಅನ್ನ ನುಂಗಿದ್ದಾರೆ. ವಿಷಯ ಡೈವರ್ಟ್ ಮಾಡಬೇಡಿ, 20 ವರ್ಷದಿಂದ ಆಸ್ತಿ ಬಗ್ಗೆ ಕೇಳಿ ಕೇಳಿ ಸಾಕಾಗೋಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆರ್ ಅಶೋಕ್, ವಿಜಯೇಂದ್ರ, ಬಿಎಸ್ವೈ ನಾಲ್ಗೆ ಮೇಲೆ ಹಿಡಿತ ಇಲ್ಲದೆ ಮಾತನಾಡ್ತಾ ಇದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಒಂದು ಸರ್ಕಾರವನ್ನ ತೆಗಿತೀವಿ ಅನ್ನೋದೇ ಅಪರಾಧ, ಈ ರೀತಿ ಹೇಳುವವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಗರಂ ಆಗಿದ್ದಾರೆ. ಇವರ ಬಗ್ಗೆ ಮಾತನಾಡಿದ್ದಕ್ಕೆ ಬ್ಲಾಕ್ ಮೇಲರ್ ಆಗಿದ್ದೀನಿ ಅಂತ ಸಾಮಾಜಿಕ ಕಾರ್ಯಕರ್ತ ಟಿ.ಕೆ. ಅಬ್ರಾಮ್ ಕಿಡಿಕಾರಿದ್ದಾರೆ. ಶೆಟ್ಟರ್ ಬಿಎಸ್ವೈ ಬಗ್ಗೆ ಹಿಂದೆ ಆರೋಪ ಮಾಡಿದೆ, ಆಗ ನನ್ನದು ಸತ್ಯ ಆಯಿತು, ಇವ್ರ ಬಗ್ಗೆ ಈಗ ಮಾತನಾಡಿದರೆ ಬ್ಲಾಕ್ ಮೇಲರ್ ಅಂತ ಆಗ್ತೀನಿ. ಸಾಮಾಜಿಕ ಜಾಲತಾಣದ ಟ್ರೋಲ್ ಪೇಜ್ಗಳಲ್ಲಿ ನನ್ನ ಬೈತಾ ಇದ್ದಾರೆ, ಇದು ಸಿದ್ದರಾಮಯ್ಯ ಸೋಲು ಒಪ್ಕೊಂಡ ರೀತಿ ಅನ್ನಿಸ್ತಾ ಇದೆ ಅಂತ ಟಿ.ಜೆ. ಅಬ್ರಾಮ್ ಹೇಳಿದ್ದಾರೆ. ವಿಪಕ್ಷಗಳದ್ದು ಪಾಪ ವಿಮೋಚನಾ ಪಾದಯಾತ್ರೆ ಎಂದಿದ್ದ ಡಿಸಿಎಂ ಡಿ.ಕೆ.ಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಪದ ಪ್ರಾಯಶ್ಚಿತ ಮಾಡ್ಕೊಳ್ಬೇಕಾಗಿರುವಂಥದ್ದು ಅವರು, ನಾವು ಪಶ್ಚಾತ್ತಾಪ ಪಡುವ ಯಾವ ಕೆಲಸವನ್ನು ಮಾಡಿಲ್ಲ, ತಪ್ಪು ಮಾಡ್ಕೊಂಡಂಥವ್ರು ಅವರು, ತಪ್ಪಿ ಮಾಡಿಯೂ ಬಂಡರಂತೆ ಇದ್ದಾರೆ. ಡಿಕೆ ಮಾತಿಗೆ ಯಾರೂ ಗೌರವ ಕೊಡಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಗೆ ಅದ್ದೂರಿ ಸ್ವಾಗತ ದೊರೆತಿದೆ. ಮಂಡ್ಯ ಜಿಲ್ಲೆಯ ನಿಡಘಟ್ಟದಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಯಿತು. ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಲಾಯಿತು. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇವತ್ತು ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ನಡೆದಿದೆ. ಕಾರ್ಯಕ್ರಮಕ್ಕೂ ಮೊದಲು ಕಾಂಗ್ರೆಸ್ ನಾಯಕರು ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ. ಅದೊಂದು ಕಡೆ ಕೋಲಾರ ನಗರದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದೆ. ಕ್ಯಾಮೆರಾ ಎದುರು ಕಾಣಿಸ್ಕೊಳ್ಳೋಕೆ ನಾಯಕರ ಮಧ್ಯೆ ನೂಕುನುಗ್ಗಲು ಏರ್ಪಟ್ಟಿತ್ತು. ಕಾಂಗ್ರೆಸ್ ಪ್ರತಿಭಟನೆಯಲ್ಲೂ ಗುಂಪು ರಾಜಕೀಯ ಕಂಡುಬಂತು. ಅಹಿಂದ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯ ಮೋಸ ಮಾಡ್ತಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ, ದೇವರು ನಿಮ್ಮನ್ನ ಮೆಚ್ತಾನ? ಸರ್ಕಾರ ಹಗಲು ಧರಣಿ ಮಾಡ್ತಾ ಇದೆ, ಸಿಎಂ ಹಗರಣದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರೋದಾಗಿ ಒಪ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾಳೆ ಮಂಡ್ಯದ ಮೈಶುಗರ್ ಮೈದಾನದಲ್ಲಿ ಜನಾಂದೋಲನ ಸಮಾವೇಶ ನಡೆಯುತ್ತೆ. ಸಚಿವ ಚಲುವರಾಯಸ್ವಾಮಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸಚಿವರಿಗೆ ಶಾಸಕ ಗಣಿಗ ರವಿಕುಮಾರ್ ಹಾಗೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸಾಥ್ ಕೊಟ್ಟರು. 30,000 ಜನರನ್ನ ಸೇರಿಸೋ ಮೂಲಕ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ತನ್ನೂರು ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪಿಎಸ್ಐ ಸಾವಿನ ಸಂಬಂಧ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡನನ್ನ ಅರೆಸ್ಟ್ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಆಗ್ರಹಿಸಿವೆ. 2 ದಿನದ ಒಳಗಾಗಿ ಬಂಧಿಸುವಂತೆ ಗಡುವು ಕೊಟ್ಟಿವೆ ಕೂಡ. ಉಡುಪಿ ನಗರದಲ್ಲಿ ಖಾಸಗಿ ಬಸ್ ಚಾಲಕ ನಿರ್ವಾಹಕರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಅಸ್ವಸ್ಥಗೊಂಡಿದ್ದ ಯುವತಿಯನ್ನ ಬಸ್ನಲ್ಲೇ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಬಸ್ ಚಾಲಕ ಶಶಿಕಾಂತ್, ನಿರ್ವಾಹಕ ಸಲೀಂ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಜನರೇಟರ್ ವಾಹನಗಳ ಬ್ಯಾಟರಿ ಕದಿತಾ ಇದ್ದಂತ ಖದೀಮರನ್ನ ಚಾಮರಾಜನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಮೂಲದ ತೌಶೀಫ್, ಮೈಸೂರಿನ ಆರಿಫ್ ಬಂಧಿತ ಕಳ್ಳರು. ಆರೋಪಿಗಳ ಬಳಿ 11,70,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ನರ್ಸಿಂಗ್ ವಿದ್ಯಾರ್ಥಿನಿ ಕಟ್ಟಡದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣಾವರದಲ್ಲಿ ನಡೆದಿದೆ. ಕೇರಳ ಮೂಲದ ಅತುಲ್ಯ ಸಾವಿಗೀಡಾದಂಥ ವಿದ್ಯಾರ್ಥಿನಿ ಮೊಬೈಲ್ನಲ್ಲಿ ತಾಯಿಯ ಜೊತೆ ಮಾತನಾಡಿದ ಕೆಲವೇ ಕ್ಷಣದಲ್ಲಿ ಕಟ್ಟಡದ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲೂ ತಲ್ಲಣ ಸೃಷ್ಟಿಯಾಗಿರೋದರ ಪರಿಣಾಮ ಇವತ್ತು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸೆನ್ಸೆಕ್ಸ್ 2,500 ಪಾಯಿಂಟ್ ಕುಸಿದಿದೆ. ನಿಫ್ಟಿ ಕೂಡ 600 ಅಂಕಗಳ ಕುಸಿತ ಕಂಡಿದೆ. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ದುರಂತದಲ್ಲಿ ಮೃತಪಟ್ಟಂತವರ ಸಂಖ್ಯೆ 400ಕ್ಕೆ ಏರಿಕೆಯಾಗಿದೆ. ಚೂರಲ್ ಮಲೆಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಾಡಿನ ಕಡಿದಾದ ಪ್ರದೇಶ, ನದಿಯ ಅಕ್ಕಪಕ್ಕ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಮೃತದೇಹಗಳ ಸಾಗಾಟ ನಡೆಸಲಾಗ್ತಾ ಇದೆ.
ಗುಜರಾತ್ನಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ. ಗುಜರಾತ್ನಲ್ಲಿ ವಲ್ಸಾದ್ನಲ್ಲಿ ಔರಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಲವೆಡೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ನದಿ ಪಾತ್ರದ ಜನರನ್ನ ಈಗ ಆಲ್ರೆಡಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಕೂಡ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಇಡೀ ನಗರವೇ ಜಲಾವೃತವಾಗಿದೆ. ಭಾರೀ ಮಳೆಗೆ ಗೋದಾವರಿ ನದಿ ರೌದ್ರಾವತಾರ ತಾಳಿದ್ದು ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಹಲವಾರು ಮಂದಿ ಈ ದೇವಸ್ಥಾನಗಳಲ್ಲಿ, ನಾಸಿಕ್ನ ದೇವಸ್ಥಾನಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ.